ನಾನು ನಂದಳಿಕೆ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಇದರ ಕ್ಷೇತ್ರದ ಪರವಾಗಿ ನಿಮ್ಮ ಮುಂದಿದ್ದೇನೆ. ನಮ್ಮ ನಂದಳಿಕೆ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನವು ಸದ್ಯದಲ್ಲಿ ಜೀರ್ಣೋದ್ಧಾರಗೊಳ್ಳಲಿದೆ. ಆ ಪ್ರಯುಕ್ತ ಈಗಾಗಲೇ ದೈವಜ್ಞೆಯಂತೆ ಪ್ರಾಯಶ್ಚಿತ ಪೂಜೆಗಳು, ಅದಕ್ಕೆ ಬೇಕಾದ ಕೆಲಸಗಳೆಲ್ಲ ಆರಂಭದ ಕೆಲಸಗಳೆಲ್ಲ ಮುಗಿದಿದೆ. ಈಗ ನಾವು ಒಂದು ಜೀರ್ಣೋದ್ಧಾರದ ಕಮಿಟಿಯನ್ನು ಊರಲ್ಲಿ ಮಾಡಿದ್ದೇವೆ. ಇದಕ್ಕೆ ನಮ್ಮ ನಂದಳಿಕೆ ಕೃಷ್ಣಧಾಮ ಕಾಪಿಗೆರೆ ಕೃಷ್ಣ ವೈಶೆಟ್ಟಿಯವರು ಅಧ್ಯಕ್ಷರಾಗಿ, ಹಾಗೆ ನಮ್ಮ ಕಂಬಳದ ಶ್ರೀಕಾಂತ್ ಭಟ್ ಅವರು ಕಾರ್ಯಾಧ್ಯಕ್ಷರಾಗಿ, ಹಾಗೆ ಕಾರ್ಯದರ್ಶಿ ಕೋಶಾಧಿಕಾರಿಗಳು, ಹಾಗೆ 10 ಹಲವು ಸಮಿತಿಗಳನ್ನೊಳಗೊಂಡ ಒಂದು ಉತ್ತಮವಾದ ಒಂದು ತಂಡ ರಚನೆಯಾಗಿದೆ. ಈ ಮುಂದಕ್ಕೆ ನಾವು ನಾಡಿದ್ದು 9ನೇ ತಾರೀಕಿಗೆ ಮುಂಬೈಯಲ್ಲಿ ನಮ್ಮ ಅಧ್ಯಕ್ಷರ ಹೋಟೆಲಿನಲ್ಲಿಯೇ ಕೃಷ್ಣ ಪ್ಯಾಲೇಸ್ ನಾನ್ ಚೌಕ ಮುಂಬೈಯಲ್ಲಿ ನಾವು 9ನೇ ತಾರೀಕಿಗೆ 3:30 ಗಂಟೆಗೆ ಮುಂಬೈ ಎಲ್ಲ ಭಕ್ತಾದಿಗಳನ್ನು ಒಗ್ಗೂಡಿಸಿ ಒಂದು ಪೂರ್ವ ತಯಾರಿಯ ಬಗ್ಗೆ ಒಂದು ಸಭೆ ಮಾಡಲಿಕ್ಕೆ ನಾವು ಇಚ್ಛಿಸಿದ್ದೇವೆ. ಹಾಗಾಗಿ ನಾವೊಂದು ವಾಟ್ಸಪ್ ಗ್ರೂಪ್ ಕೂಡ ಮಾಡಿದ್ದೇವೆ, ಮುಂಬಯಿಯ ವಾಟ್ಸಪ್ ತಂಡವನ್ನು ಮಾಡಿದ್ದೇವೆ. ಈಗಾಗಲೇ ಅದರಲ್ಲಿ 854 ಜನ ಸದಸ್ಯರಿದ್ದಾರೆ. ನಮಗೆ ಬಹಳ ಆಶ್ಚರ್ಯ ಕೂಡ ಆಯಿತು, ನಂದಳಿಕೆ ಮತ್ತು ಆಸುಪಾಸಿನ ಎಷ್ಟು ಜನ ಇಲ್ಲಿ ಇದ್ದಾರೆ ಮುಂಬೈಯಲ್ಲಿ. ಬಟ್ ನಾವು ಅವರವರೇ ಸ್ವಯಂ ಪ್ರೇರಿತರಾಗಿ, ಮುಖ್ಯವಾಗಿ ಶ್ರೀಗಳ ಪ್ರೇರಣೆಯ ಅಥವಾ ಏನಂತ ಗೊತ್ತಿಲ್ಲ, ಮಹಿಳೆಯರು ಜಾಸ್ತಿಯಾಗಿ ನಮ್ಮ ಬೇರೆ ಬೇರೆ ನಂಬರ್ಗಳು, ಇವರ ನಂಬರ್ ಹಾಕಿ ಅವರ ನಂಬರ್ ಹಾಕಿ ನಾವು ಬರ್ತೇವೆ ಅನ್ನೋ ರೀತಿಯಲ್ಲಿ 850 ಜನ ನಮ್ಮ ಗ್ರೂಪಲ್ಲಿ ಸೇರಿದ್ದಾರೆ. ಅಂದರೆ ನಮ್ಮ ನಂದಳಿಕೆ ಮಾತ್ರ ಅಲ್ಲ, ಕೆದಿಂಜ ನಂದಳಿಕೆ ಮಾತ್ರವಲ್ಲದೆ ಆಸುಪಾಸಿನ ಊರುಗಳಾದ ಪಳ್ಳಿ, ನಿಂಜೂರು, ಕುಂಟಾಡಿ, ಹಾಗೆ ಬೋಳ, ಕಲ್ಯ, ಸೂಡ, ಬೆಳ್ಮಣ್ಣು, ಹೀಗೆ ತುಂಬ ಮಂದಿ ಇಂಟ್ರೆಸ್ಟಲ್ಲಿ ಭಾಳ ಖುಷಿ ಆಗ್ತದೆ. ಯಾಕಂದರೆ ಇದು ಬಹಳ ಪುರಾತನವಾದದ್ದು, ಸುಮಾರು 800-900 ವರ್ಷಗಳ ಇತಿಹಾಸ ಇರುವಂತಹ ಈ ದೇವಸ್ಥಾನಕ್ಕೆ ಭಕ್ತಾದಿಗಳು ಕೂಡ ಹಾಗೆ ಇದ್ದಾರೆ. ಆಲಡೆ ಅಂತ ಹೇಳಿದಾಗ ನಿಮಗೆ ಚಿಕ್ಕಮಗಳೂರು, ಶಿವಮೊಗ್ಗ, ಮಂಡ್ಯ, ಹಾಸನ, ಹಾಗೆ ಈ ಕಡೆ ಬೆಳ್ತಂಗಡಿ, ಈ ಕಡೆಯ ಜನಗಳು ತುಂಬ ಜನ ಇದ್ದಾರೆ. ಹಾಗಾಗಿ ಎಲ್ಲರಿಗೂ ಆಸೆ ಇದೆ, ನಮ್ಮ ದೇವಸ್ಥಾನ ಜೀರ್ಣೋದ್ಧಾರ ಆಗಬೇಕು. ಅದರಿಂದ ಒಂದು ಉತ್ತಮವಾದ ಒಂದು ಕ್ರಿಯಾಶೀಲ ತಂಡ ರಚನೆಯಾಗಿದೆ. ದೇವಸ್ಥಾನದ ಸುತ್ತುಪವಳಿ ಆಗಲಿ, ಗರ್ಭಗುಡಿ ಆಗಲಿ, ಅದನ್ನು ಹೇಗೆ ಮಾಡಬೇಕು, ಹೇಗೆ ಜೀರ್ಣೋದ್ಧಾರ ಮಾಡಬೇಕು ಅನ್ನೋ ಬಗ್ಗೆ ಒಂದು ಪೂರ್ವ ಸಮಾಲೋಚನಾ ಸಭೆ ಅಂತೂ ಕೂಡ ಹೇಳ್ಬೋದು. ಮುಂಬೈಯಲ್ಲಿ ಎಲ್ಲರನ್ನು ಒಟ್ಟು ಮಾಡಿ ಅವರವರ ಐಡಿಯಾಗಳು, ಅವರವರ ಆಲೋಚನೆಗಳು ಏನೇನಿದೆ ಇದನ್ನೆಲ್ಲ ಅವರ ಸೇರಿಸಿಕೊಂಡು ನಾವು ನಾಡಿದ್ದು ಬೃಹತ್ ಸಭೆ ಒಂದು ಮುಂಬೈಯಲ್ಲಿ ಮಾಡಿದ್ದೇವೆ. ಅದಕ್ಕೆ ಮುಂಬಯಿಯ ಮತ್ತೆ ಯಾರಿಗಾದರೂ ಈ ನ್ಯೂಸ್ ಸಿಗದಿರುವ ನಮ್ಮ ಭಕ್ತಾಭಿಮಾನಿಗಳು ಇದ್ದರೆ ದಯವಿಟ್ಟು ಅವರಲ್ಲಿ ಒಂದು ಕಳಕಳಿಯ ವಿನಂತಿ, ನಾಡಿದ್ದು 9ನೇ ತಾರೀಕು ಭಾನುವಾರ 3:30 ಗಂಟೆಗೆ ಕೃಷ್ಣ ಪ್ಯಾಲೇಸ್ ಮುಂಬೈಯಲ್ಲಿ ನಮ್ಮ ಅಧ್ಯಕ್ಷರ ಮತ್ತು ಕಾರ್ಯಾಧ್ಯಕ್ಷರ ತಂಡದೊಂದಿಗೆ ನಾವೆಲ್ಲ ಅಲ್ಲಿ ಇದ್ದೇವೆ. ಹಾಗಾಗಿ ನಿಮಗೆಲ್ಲರಿಗೂ ಒಂದು ಕಳಕಳಿಯ ವಿನಂತಿ ಹೇಳಿದರೆ, ಎಲ್ಲರೂ ಬಂದು ನಿಮ್ಮ ಸಲಹೆ ಸೂಚನೆಗಳನ್ನು ಕೊಡಬೇಕು, ಇದರ ಜೊತೆಗೆ ಕೈ ಜೋಡಿಸಬೇಕು. ನಮ್ಮ ದೇವಸ್ಥಾನದ ಹಿರಿಮೆ ಗರಿಮೆ ಗೊತ್ತಿದೆ ನಿಮಗೆ. ಯಾವಾಗಲೂ ಆಗುವ ಸಿರಿ ಜಾತ್ರೆ ಈಗ ತುಂಬ ವಿಜೃಂಭಣೆಯಿಂದ ಕರ್ನಾಟಕದಾದ್ಯಂತ ಮನೆ ಮಾತಾಗಿದೆ. ಹಾಗಾಗಿ ಎಲ್ಲ ಭಕ್ತಾದಿಗಳು ಇದಕ್ಕೆ ಕೈ ಜೋಡಿಸಬೇಕು, ಎಲ್ಲರೂ ಒಟ್ಟಾಗಿ ಬರಬೇಕು ಅಂತ ನಿಮ್ಮಲ್ಲಿ ಒಂದು ಕಳಕಳಿಯ ವಿನಂತಿ ಮಾಡ್ತಾ ಇದ್ದೇನೆ. ಕರಾವಳಿ ನಾಡಿ ಸುದ್ದಿ ಸಂತೆಯಲ್ಲಿ ಸತ್ಯದ ಜ್ಯೋತಿ.